ಇನ್ನು ರಮ್ಯಾ ಪರ ನಿಲ್ಲುವಂತೆ ನಟ ಪ್ರಥಮ್ ಕೂಗನ್ನ ಎದ್ದಿದ್ದಾರೆ. ಐ ಸ್ಟ್ಯಾಂಡ್ ವಿತ್ ರಮ್ಯಾ ಅಂತ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ರಮ್ಯಾ ಅವರ ಇತ್ತೀಚಿನ ಹೇಳಿಕೆಗಳೆಲ್ಲ ಇತ್ತಲ್ಲ, ಡಿ ಬ್ಯಾನ್ಸ್ ವಿರುದ್ಧ ಸಮರ ಸಾರಿದ್ದು ಎಲ್ಲ. ನಟಿ ರಮ್ಯಾ ಪರ ನಿಂತಿದ್ದಾರೆ ನಟ ಪ್ರಥಮ್. ಸ್ಯಾಂಡಲ್ವುಡ್ ಅನ್ನ ಭಯದಿಂದ ಮುಕ್ತಗೊಳಿಸೋಣ ಅವ್ರು ಹೇಳ್ತಾರೆ. ನಾವೆಲ್ಲರೂ ರಮ್ಯಾ ಪರ, ಆತ್ಮಗೌರವದ ಪರ ನಿಲ್ಲೋಣ. ರಮ್ಯಾ ಪರ ನಿಲ್ಲದೇ ಇದ್ರೆ ಆ ಕಲಾವಿದರಾಗೋದಕ್ಕೆ ನಾಚಿಕೆಗೇಡು ಅಂತ ಅವರ ವರ್ಷನ್. ರಮ್ಯಾ ಪರ ಬ್ಯಾಟ್ ಬೀಸಿ ನಟ ಪ್ರಥಮ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಭಯದ ವಾತಾವರಣದಲ್ಲಿದೆ. ಆ ಭಯದಿಂದ ಚಿತ್ರರಂಗವನ್ನು ಮುಕ್ತಗೊಳಿಸೋಣ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾರೆ ಅವರು. ಇಷ್ಟೆಲ್ಲ ಆದರೂ ಜಾಣ ಕಿವುಡರಾಗಿರುವ ಪುಣ್ಯಾತ್ಮ ಕಲಾವಿದರಿಗೆ ದೇವರು 100 ಕಾಲ ಆಯಸ್ಸನ್ನು ನೀಡಲಿ ಅಂತ ಪ್ರಾರ್ಥನೆ ಅಂತ. ಬಟ್ ತೀರಾ ಆ ರೀತಿ ಒಬ್ಬರ ಪರ ಒಂದು ಟೀಮು, ಇನ್ನೊಬ್ಬರ ಪರ ಇನ್ನೊಂದು ಟೀಮು ಆ ಥರ ಮಾಡ್ಕೊಳ್ಳೋಕೆ ಹೋದರೆ ಅದು ಡೈರೆಕ್ಟಾಗಿ ಚಿತ್ರರಂಗದ ಮೇಲೆ ಹೊಡೆತ ಬೀಳುತ್ತೆ. ಆಗಲೇ ಚಿತ್ರರಂಗ ತುಂಬ ಸಂಕಷ್ಟದಲ್ಲಿದೆ. ಸಿನಿಮಾಗಳು ಕ್ಲಿಕ್ ಆಗ್ತಾ ಇಲ್ಲ, ಕಲಾವಿದರು ಸಿಬ್ಬಂದಿಗಳು ಎಲ್ಲ ಸಂಕಷ್ಟದಲ್ಲಿದ್ದಾರೆ. ಹೀಗಿರಬೇಕಾದ್ರೆ ಒಗ್ಗಟ್ಟು ಬೇಕು ಚಿತ್ರರಂಗದಲ್ಲಿ. ರಮ್ಯಾ ಅವರೇ ಹೇಳಿದರು ಈ ಮಾತನ್ನು. ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ, ಯಾವುದೋ ಒಂದು 4 ಈವೆಂಟ್ ಮಾಡಿದಾಗ ಎಲ್ಲ ಸೇರ್ತಾರೆ, ಅದು ಬಿಟ್ಟರೆ ಕಿತ್ತಾಡ್ತಾರೆ ಅಂತ. ಇನ್ನು ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ನ ಜಟಾಪಟಿ ಮುಂದುವರಿತಾ ಇದೆ. ದರ್ಶನ್ ಅಭಿಮಾನಿಗಳ ಅಧಿಕೃತ ಪೇಜ್ನಿಂದ ಒಂದು ಪೋಸ್ಟ್ ಹಾಕಿದ್ದಾರೆ. ಏನಂತ? ಅಭಿಮಾನಿಗಳು ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ. ಪ್ರಚಾರವಾಗಲಿ ಹುನ್ನಾರವಾಗಲಿ ತಲೆ ಕೆಡಿಸ್ಕೊಳ್ಬೇಡಿ. ಅವಮಾನಗಳು ಇನ್ನಷ್ಟು ಕೆಲಸ ಮಾಡೋದಕ್ಕೆ ಮೆಟ್ಟಿಲು ಆಗಲಿವೆ ಅಂತ ದರ್ಶನ್ ಅಭಿಮಾನಿಗಳ ಅಧಿಕೃತ ಪೇಜ್ನಿಂದ ಈ ಪೋಸ್ಟ್ ಆಗಿರೋದು. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ದರ್ಶನೇ ಈ ಪೋಸ್ಟ್ ಹಾಕ್ತಾರೆ ಅಂತ. ದರ್ಶನೇ ಈ ಪೋಸ್ಟ್ ಹಾಕ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅವರ ಅಧಿಕೃತ ಫ್ಯಾನ್ ಪೇಜ್ ಅದರಲ್ಲಿ ಅವ್ರು ಹೇಳ್ತಾರೆ, ಯಾರು ಯಾವ ವಿವಾದಕ್ಕೂ ತಲೆ ಕೆಡಿಸ್ಕೋಬೇಡಿ, ಯಾರು ಯಾವ ರಿಯಾಕ್ಷನ್ ಕೂಡ ಕೊಡಬೇಡಿ, ಸೈಲೆಂಟ್ ಆಗಿರಿ. ನಮ್ಮ ಮೌನವೇ ಎಲ್ಲದಕ್ಕೂ ಕೂಡ ಉತ್ತರ ಆಗಬೇಕು. ಈ ಒಂದು ಕರೆಯನ್ನು ನಟ ದರ್ಶನೇ ಕೊಡಬೇಕಾಗಿತ್ತು ನೇರವಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಆ್ಯಕ್ಚುಲ್ ಆಗಿ ಬೇಕಾಗಿದ್ದ ಪೋಸ್ಟ್ ಅಂದರೆ ಇದು. ಚಿತ್ರರಂಗದಲ್ಲಿ ಒಗ್ಗಟ್ಟು ಮೂಡಿಸುವ ನಿಟ್ಟಿನಲ್ಲಿ ಯಾರಾದರೂ ಒಬ್ಬರು ಸೈಲೆಂಟ್ ಆಗಬೇಕು. ಆ ಕೆಲಸವನ್ನು ಈಗ ಅವರ ಫ್ಯಾನ್ ಪೇಜಲ್ಲಿ ಮಾಡಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ದರ್ಶನೇ ಈ ಕೆಲಸ ಮಾಡಬೇಕಾಗಿತ್ತು ಅಂತ. ಹೌದು ಅರವಿಂದ್, ಯಾಕಂದ್ರೆ ನಟ ದರ್ಶನ್ ಅವರು ಹೇಳಿದ್ರೆ ಯಾರು ಕೂಡ ಕೇಳಲ್ಲ ಹೇಳಿ ಅವರ ಅಭಿಮಾನಿಗಳು ಕೇಳ್ತಾರೆ. ಯಾಕಂದ್ರೆ ಅವರು ಹುಟ್ಟುಹಬ್ಬ ಸಂದರ್ಭದಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳುವಂಥ ಹುಟ್ಟುಹಬ್ಬದ ಒಂದು ಆಚರಣೆ ವೇಳೆ ಅವ್ರಿಗೆ ಕೇಕು ಹಾರ ತರಬೇಡಿ, ಮನೆ ಹತ್ರ ಬರಬೇಡಿ ಅಂತ ಹೇಳಿದಾಗಲ ಮನವಿ ಮಾಡಿದಾಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕಿದರೆ ಲಕ್ಷಾಂತರ ಅಭಿಮಾನಿಗಳು ಅದನ್ನು ಫಾಲೋ ಮಾಡ್ತಾರೆ. ಆದರೆ ಇಲ್ಲಿ ದರ್ಶನ್ ಅವರು ಮೌನ ವಹಿಸಿದ್ದಾರೆ. ಅವರ ಅಧಿಕೃತವಾದಂಥ ಅವರ ಫ್ಯಾನ್ಸ್ ಪೇಜ್ನಲ್ಲಿ ಈಗ ಒಂದು ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಯಾರು ಯಾವುದೇ ರೀತಿಯಾದಂತಹ ಈ ಒಂದು ನೆಗೆಟಿವ್ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂಥ ನೆಗೆಟಿವ್ ವಿಚಾರಕ್ಕೆ ತಲೆ ಕೊಡಬೇಡಿ, ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಹುನ್ನಾರ ಆಗಲಿ ಅದು ಪ್ರಚಾರ ಆಗಲಿ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ಜೊತೆಗೆ ದರ್ಶನ್ ಅವರ ಮೇಲೆ ಗೌರವ ಇರುವಂತಹ ಅಭಿಮಾನಿಗಳು ಯಾರ್ಯಾರಿದ್ದೀರಾ ಯಾರು ಕೂಡ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನೀಡಬೇಡಿ. ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು, ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಬೇಡಿ. ಇವೆಲ್ಲ ಅವಮಾನಗಳು ಮತ್ತೊಂದು ಕೆಲಸಗಳಿಗೆ, ಮತ್ತೊಂದು ಕಾರ್ಯಗಳಿಗೆ ನಮಗೆ ಮೆಟ್ಟಿಲಾಗುತ್ತೆ ಅನ್ನೋ ಒಂದಿಷ್ಟು ಮನವಿಯನ್ನು ಈಗ ಫ್ಯಾನ್ಸ್ ಪೇಜ್ನಲ್ಲಿ ಈಗ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದು ದರ್ಶನ್ ಅವರ ಅಧಿಕೃತವಾದಂಥ ಅವರ ಅಭಿಮಾನಿಗಳ ಡಿ ಕಂಪನಿಯ ಒಂದು ಫ್ಯಾನ್ ಪೇಜ್ನಲ್ಲಿ ಇದನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿರಬೇಕಿಂತ ಸಂದರ್ಭದಲ್ಲಿ ವಿವಾದವನ್ನು ಮತ್ತಷ್ಟು ಜಾಸ್ತಿ ಮಾಡುವ ಕೆಲಸವನ್ನು ಯಾರೂ ಮಾಡೋಕ್ಕೆ ಹೋಗಬಾರ್ದು. ಬಟ್ ಅದು ಆಗ್ತಾ ಇಲ್ಲ.